ಈಗ ತಮ್ಮ ಮೇಲೆ ದಾಖಲಾದಂತಹ FIR ವಿಚಾರಗಳು ಇವೆಲ್ಲವನ್ನೂ ಸಹ ನ್ಯಾಯಾಲಯದ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀರಾ? ಖಂಡಿತವಲ್ಲ ಸರ್. ಈಗ ಆಗಲೇ ನಾವು ನಿನ್ನೆ ಒಂದು ಗಮನಕ್ಕೆ ತಂದಿದ್ದೀವಿ. ಸೊ ನಾಳೆನೂ ಕೂಡ ಬಹುಶಃ ನಮ್ಮ ವಕೀಲರ ಅದು ವಿಚಾರ ಗಮನಕ್ಕೆ ತರ್ತಾರೆ. ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತೇನು ದೂರು ಸಲ್ಲಿಸ್ತೀನಿ ಆ ದೂರನ್ನು ಕೂಡ ನಾಳೆ ಮಾನ್ಯ ಗಮನಕ್ಕೆ ತಂದು ಸೊ ಇದು ಆದಷ್ಟು ಬೇಗ CBI ಕೊಡೋದಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ತಾವು ಲೋಕಾಯುಕ್ತಗೆ ದೂರು ಕೊಡ್ತಾ ಇದ್ದೀರಾ, ಈ ಹಿಂದೆ ಸಹ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದೀರಾ, ಮತ್ತು ಸಾಕಷ್ಟು ವಿಚಾರಣೆ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರಿ, ಅವೆಲ್ಲವೂ ಆಗಿದೆಯಾ ಅಥವಾ ಈಗ ಮತ್ತೆ ಇನ್ನೊಂದು ಹೊಸದಾಗಿ ಕೊಡ್ತಾ ಇರೋವಂಥದ್ದು? ಸರ್, ಈಗ ತನಿಖಾ ಸಂಸ್ಥೆಯಾಗಿ ಲೋಕಾಯುಕ್ತ ನೇಮಕ ಆಗಿರೋದ್ರಿಂದ ಆ ಒಂದು ತನಿಖೆ ಪ್ರಕ್ರಿಯೆ ಬೇರೆ ಸಂಸ್ಥೆಗೆ ವರ್ಗಾವಣೆ ಅವರು ನಾವು ಅವ್ರಿಗೆ ದೂರು ಕೊಡಬೇಕಾಗುತ್ತೆ, ಅವ್ರಿಗೆ ಒಂದು ಅರ್ಜಿನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಅರ್ಜಿನ ಕೊಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಪೊಲೀಸ್ ಆಯುಕ್ತರು ಕೂಡ ಅದೊಂದು ಅರ್ಜಿನ ಕೊಡ್ತಾಯಿದ್ದೀನಿ. ಅಂದರೆ ಹಿಂದೆ ಸಹ ತಾವು ಹೇಳಿದ್ರೆ ಸಾಕಷ್ಟು ಬೆದರಿಕೆಗಳು ಹಾಕುವಂಥದ್ದು, ತಮ್ಮನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಆಗ್ತದೆ, ಈಗಲೂ ಸಹ ಮುಂದುವರೆದಿದೆಯಾ ಅದು ತಮ್ಮನ್ನು ಎದುರಿಸುವಂಥದ್ದು, ಬೆದರಿಸುವಂಥದ್ದು? ಸರ್, ಪರೋಕ್ಷವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಪ್ರತ್ಯಕ್ಷವಾಗಿ ಅಂತೂ ಯಾರು ಇದು ಮಾಡ್ತಾರೆ. ಆದರೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಇದ್ರ ಬಗ್ಗೆನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ಇದ್ದಾರೆ, ಅದಕ್ಕೆ ನಮ್ಮ ವಕೀಲರಿಗೆ ಹೇಳಿದ್ದೀನಿ. ಸೊ ನಾಳೆ ಅವರು ವಿಚಾರನ ಗಮನಕ್ಕೆ ತರ್ತಾ ಇದ್ದಾರೆ. ಈ ರೀತಿಯಂಥ ಪ್ರಯತ್ನ ಮಾಡ್ತಾ ಇರೋವಂಥವ್ರಿಗೆ ಏನು ಹೇಳ್ತೇನೆ ಸರ್? ಸರ್, ನಾನು ಆಗಲೇ ಹೇಳಿದ್ದೀನಿ, ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ನನಗೆ ಬೆದರಿಕೆ ಹಾಕಲಿ ಅಥವಾ ಆಮಿಷ ಒಡಲಿ ಅಥವಾ ಮತ್ತೊಂದು ಏನೇ ರೀತಿ ತೊಂದರೆ ಕೊಡೋಣ, ಈ ಥರ ಸುಳ್ಳು ಪ್ರಕರಣ ದಾಖಲು ಮಾಡಿ ತೊಂದರೆ ಕೊಡೋಂಥ ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ನಾನು ನನ್ನ ಹೋರಾಟವನ್ನು ನಿಲ್ಲಿಸಲ್ಲ. ಮತ್ತು ನಾನು ಸತ್ರು ಕೂಡ ಒಂದು ನೇರವಾಗಿ ಹೇಳಬೇಕು ಅಂತಂದರೆ ನಾನು ಸತ್ರು ಕೂಡ ಈ ಪ್ರಕರಣದ ತನಿಖೆ ಮುಂದುವರಿಯುತ್ತೆ. ಈ ಪ್ರಕರಣದ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ. ನಾನೇನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿ ಅಂತೂ ತಲುಪುವಂಥ ಎಲ್ಲ ವ್ಯವಸ್ಥೆ ನಾನು ಆಗಲೇ ಮಾಡಿದ್ದೀನಿ. ಬಟ್ ಕುಗ್ಸುವಂಥ ಕೆಲಸ ಅಂತೂ ಆಗ್ತಾ ಇದೆಯಾ ಅಂತ ಪ್ರಯತ್ನ ನಡೀತೇನೆ ಸರ್. ಈಗ ಏನಾಗ್ತಿದೆ, ಈಗ ಹಂತವಾಗಿ ಅವ್ರ ಮೇಲೆ ಏನು ಆರೋಪ ಮಾಡೋದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಲಭ್ಯ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ CBI ಬಂತು ಅಂದರೆ ಶಿಕ್ಷೆ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರೋದ್ರಿಂದ ಸೊ ನನ್ನನ್ನು ಹೋರಾಟದ ಹಿಂದೆ ಸರಿಯೋದಕ್ಕೆ ಮಾಡೋದಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ಭದ್ರತೆಗೆ ಈ ಹಿಂದೆ ಮನವಿ ಸಲ್ಲಿಸಿದ್ರಿ, ಸಿಕ್ಕಿರಲಿಲ್ಲ, ಈಗೇನಾದ್ರು ಅವಶ್ಯಕತೆ ಇದೆ ಅನಿಸುತ್ತೆ? ಯಾಕಂದರೆ ಒಂದು ಮಹತ್ವದ ಘಟ್ಟವನ್ನು ತಲುಪ್ತಾ ಇದೆ ಪ್ರಕರಣ. ಸರ್, ಇಲ್ಲಿ ಮೈಸೂರು ನಗರಲ್ಲಿರ್ತಕ್ಕಂಥ ಪೊಲೀಸ್ ಆಯುಕ್ತರಿಗೆ ಒಂದು ಮಾನವೀಯತೆ ಅನ್ನೋದಿಲ್ಲ, ಅವ್ರ ಕರ್ತವ್ಯ ಪ್ರಜ್ಞೆ ಇಲ್ಲ. ಅವರು ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷದಿಂದ ಇಲ್ಲಿ ಅಧಿಕಾರದಲ್ಲಿರೋದು, ಅವರು ನನಗೆ ರಕ್ಷಣೆ ಕೊಡ್ತಂತ ನಿರೀಕ್ಷೆ ಮಾಡೋದು ಒಂಥರ ಹಾಸ್ಯಾಸ್ಪದ ಆಗುತ್ತೆ. ಹಾಗಾಗಿ ನನಗೆ ಈ ಕರ್ನಾಟಕ ರಾಜ್ಯದ ಜನರ ಒಂದು ಆಶೀರ್ವಾದ ಬೆಂಬಲ ನನಗೆ ಇರೋದ್ರಿಂದ ಮತ್ತು ದೇವರ ಆಶೀರ್ವಾದ ಇರೋದ್ರಿಂದ ಸೊ ನಾನು ಯಾವುದೇ ರೀತಿ ಎದುರಲ್ಲ. ನಾನು ಈಗಾಗಲೇ 8ನೇ ತಿಂಗಳಲ್ಲಿ 4 ತಿಂಗಳಾಯ್ತು ದೂರ ಮನವಿ ಪತ್ರ ಕೊಟ್ಟು. ಇವತ್ತೂ ಕೂಡ ಒಂದು ಸಣ್ಣ ಇಂಬರನೂ ಕೂಡ ಕೊಟ್ಟಿಲ್ಲ. ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅಥವಾ ಕೊಡೋಕ್ಕೆ ಬರಲ್ಲ ಅನ್ನೋ ಒಂದು ಇಂಬರನೂ ಕೂಡ ಕೊಟ್ಟಿಲ್ಲ. ಅಂಥ ಮನಸ್ಥಿತಿ ಇರೋ ಅಧಿಕಾರಿಗಳು ನನಗೆ ರಕ್ಷಣೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ನನ್ನ ಹೋರಾಟವನ್ನು ಕುಗ್ಗಿಸಲು ಸಾಕಷ್ಟು ಪ್ರಯತ್ನಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗ್ತಾ ಇದೆ. ಆಮಿಷಗಳನ್ನು ಒಡ್ತಾ ಇದ್ದಾರೆ, ಬೆದರಿಕೆಗಳನ್ನು ಒಡ್ತಾ ಇದ್ದಾರೆ, ಕಾನೂನು ಮುಖಾಂತರ ಅಣಿಯಲು ಯತ್ನಿಸ್ತಾ ಇದ್ದಾರೆ. ಆದರೆ ನಾನು ಸಾವನ್ನಪ್ಪಿದರೂ ಸಹ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅನ್ನೋದು ಸ್ಪಷ್ಟವಾದಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.